ಕೃಷ್ಣಂ ವಂದೇ ಜಗದ್ಗುರುಂ ಎಂದು ಸ್ಮರಿಸಲ್ಪಡುವ ಶ್ರೀಕೃಷ್ಣನ ಜನನವು ಒಂದು ಕೌತುಕ ಹಾಗೂ ಕಷ್ಟವನ್ನು ಅನುಸರಿಸಿಕೊಂಡು ಸುಖದ ಹಾದಿ ತೆರೆದುಕೊಳ್ಳುತ್ತದೆ ಎಂಬ ತತ್ವಕ್ಕೆ ಸಾಕ್ಷಿ. ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ದ್ವಾಪರ ಯುಗದಲ್ಲಿ ಮಥುರಾ ನಗರದ ಅರಸ ಉಗ್ರಸೇನ ರಾಜನ ಮಗ ಕಂಸ ಮಹಾಕ್ರೂರಿಯಾಗಿದ್ದನು. ಪ್ರಜೆಗಳಿಗೆ ಹಿಂಸೆ ಕೊಡುತ್ತಿದ್ದನು. ತಂದೆಯನ್ನೇ ಸೆರೆಯಲ್ಲಿ ಕೂಡಿ ಹಾಕಿ ತಾನೇ ರಾಜನಾದನು. ತಂಗಿ ದೇವಕಿಯ ಮೇಲೆ ಹೆಚ್ಚು ಪ್ರೀತಿ. ಅವಳನ್ನು ವಸುದೇವನಿಗೆ ಕೊಟ್ಟು ವಿಜೃಂಭಣೆಯಿಂದ ವಿವಾಹ ಮಾಡಿದನು. ಮದುಮಕ್ಕಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ನೂತನ ವಧುವರರನ್ನು ರಥದಲ್ಲಿ ಕೂರಿಸಿ ತಾನೇ ಸಾರಥಿಯಾಗಿ ದಿಬ್ಬಣದ ಜೊತೆ ಬಹಳ ಸಂತೋಷದಿಂದ ಸಾಗುತ್ತಿದ್ದನು. ಇದ್ದಕ್ಕಿದ್ದಂತೆ ಅಶರೀರವಾಣಿಯೊಂದು ಕಂಸನನ್ನು ಕೆರಳಿಸಿತು. ಆಕಾಶದಲ್ಲಿ 3 ಲೋಕ ಧ್ವನಿಸುವಂತೆ ಮೂಡಿದ ಶಬ್ದವು, ಏ ದುಷ್ಟ ಕಂಸ, ಇಷ್ಟೊಂದು ಹಾರಾಡುತ್ತಾ ಸಂಭ್ರಮಿಸಬೇಡ. ನಿನ್ನ ತಂಗಿ ದೇವಕಿಗೆ ಹುಟ್ಟುವ 8ನೇ ಮಗುವಿನಿಂದ ನಿನ್ನ ಸಾವು ಖಚಿತ ಎಂದಿತು. ಈ ಆಶರೀರವಾಣಿ ಕಂಸನ ಕ್ರೂರತೆಯನ್ನು ಮತ್ತಷ್ಟು ದೀಪಿಸಿತು. ಪರಿಣಾಮವಾಗಿ ಕ್ರೋಧಗೊಂಡ ಕಂಸ ಮೆರವಣಿಗೆಯನ್ನು ಸ್ಥಗಿತಗೊಳಿಸಿ ಮದುಮಗಳು ದೇವಕಿಯನ್ನು ತನ್ನ ತಂಗಿ ಎಂದು ನೋಡದೆ ಕೊಂದು ಹಾಕಲು ಹೊರಟಿದ್ದನು. ಆಗ ನಡುವೆ ಬಂದ ವಸುದೇವನು, ಬೇಡ ಕಂಸ, ಕೊಲ್ಲುವುದರಿಂದ ಸ್ತ್ರೀ ಹತ್ಯಾ ದೋಷ ಬರುತ್ತದೆ. 8ನೇ ಗರ್ಭದ ಹೊತ್ತಿಗೆ ನೀನು ಎಚ್ಚರವಾಗಿರು ಎಂದು ಸಮಾಧಾನಪಡಿಸಿದನು. ತನ್ನ ಸಾವು ಎಂದೂ ಜನಿಸಲೇಬಾರದು ಎಂದುಕೊಂಡ ಕಂಸ ದೇವಕಿಗೆ ಹುಟ್ಟುವ ಎಲ್ಲಾ ಶಿಶುಗಳನ್ನು ಕೊಂದು ಬಿಡುತ್ತೇನೆ ಎಂದು ಅವರಿಬ್ಬರನ್ನು ಕಾರಾಗೃಹದಲ್ಲಿಟ್ಟಿದ್ದರು. ವಸುದೇವನು ಕೊಟ್ಟ ಮಾತಿನಂತೆ ಮೊದಲ ಮಗುವನ್ನು ತಂದು ಕಂಸನಿಗೆ ಕೊಡುತ್ತಾನೆ. ಕಂಸನು ತನ್ನ ದುಷ್ಟ ಗುಣದಂತೆ ಅದನ್ನು ಗೋಡೆಗೆ ಅಪ್ಪಳಿಸಿ ಕೊಂದನು. ಇದೇ ರೀತಿ ಮುಂದೆ ಹುಟ್ಟಿದ 6 ಮಕ್ಕಳನ್ನು ಕೊಂದು ಹಾಕಿದನು. ಈ ರೀತಿ ಮಕ್ಕಳನ್ನು ಕೊಲ್ಲುವುದಕ್ಕೂ ಒಂದು ಕಾರಣವಿರಬೇಕು. ಸುಮ್ಮನೆ ಹೀಗೆ ಆಗುವುದಿಲ್ಲ. ಹಿಂದೆ ಬ್ರಹ್ಮನು 6 ದೇವತೆಗಳಿಗೆ ಶಾಪ ಕೊಡುತ್ತಾನೆ. ಆ ದೇವತೆಗಳು ಭೂಮಿ ಮೇಲೆ ಹುಟ್ಟಿದ ತಕ್ಷಣ ಸಾವು ಬರಲಿ ಎಂದು. ದೇವಲೋಕದಲ್ಲಿ ಭೂಮಿ ಮೇಲೆ ಹುಟ್ಟುವುದು ಎಂದರೆ ಕಠಿಣವಾದ ಶಿಕ್ಷೆ ಎಂದಾಗಿತ್ತು. 7ನೇ ಗರ್ಭಧರಿಸಿದ ದೇವಕಿಯನ್ನು ನೋಡಲು ರೋಹಿಣಿ ಸೆರೆಮನೆಗೆ ಬಂದಳು. ರೋಹಿಣಿ ಅಂದ್ರೆ ವಸುದೇವನ ಇನ್ನೊಬ್ಬಳ ಪತ್ನಿ. ಆಗ ಅಲ್ಲಿ ದುರ್ಗಾದೇವಿ ಸನ್ನಿಹಿತಳಾಗಿದ್ದು ದೇವಕಿಯ ಗರ್ಭವನ್ನು ತೆಗೆದು ರೋಹಿಣಿ ಗರ್ಭದಲ್ಲಿ ಇಟ್ಟಳು. ದೇವಕಿಗೆ ಗರ್ಭಪಾತವಾಯಿತೆಂದು ಕಂಸನಿಗೆ ಸುದ್ದಿ ಬಂದಿತು. ಈ ಕಡೆ ರೋಹಿಣಿ ಗರ್ಭದಲ್ಲಿ ಆದಿಶೇಷನ ಅಂಶ ರೋಹಿಣಿಯ ಮಗ ಬಲರಾಮ ಅಂದ್ರೆ ಕೃಷ್ಣನು ಅಣ್ಣನಾಗಿ ಜನಿಸುತ್ತಾನೆ. ದೇವಕಿಗೆ 8ನೇ ಗರ್ಭಧಾರಣೆಯಲ್ಲಿ ಕಂಸನು ಸೆರೆಮನೆಯ ಕಾವಲನ್ನು ಇನ್ನೂ ಹೆಚ್ಚಿಸಿ ಶಿಕ್ಷೆಯನ್ನು ಮತ್ತಷ್ಟು ಬಿಗಿಪಡಿಸಿದನು. ದಿನ ತುಂಬಿತು. ಅದು ಶ್ರಾವಣ ಮಾಸ, ಕೃಷ್ಣ ಪಕ್ಷ, ವರ್ಷ ಋತು, ಅಷ್ಟಮಿ ತಿಥಿ. ಎಲ್ಲೆಲ್ಲೂ ಕತ್ತಲು ಆವರಿಸಿದೆ. ಮಳೆ ಜೋರಾಗಿ ಸುರಿಯುತ್ತಿದೆ. ಆ ಹೊತ್ತಿಗೆ ಮಧುರವಾಸಿಗಳೆಲ್ಲ ಯಾವುದೋ ಮೋಡಿಗೆ ಒಳಗಾದವರಂತೆ ನಿದ್ರೆಗೆ ಜಾರಿದ್ರು. ಕೊನೆಯ ಕಾವಲುಗಾರನ ತನಕ ಮೈಮರೆತು ನಿದ್ರಿಸುತ್ತಿದ್ದರು. ಆ ಕತ್ತಲೆಯ ನಡುರಾತ್ರಿಯಲ್ಲಿ ಎಚ್ಚರ ಇದ್ದವರು ಎಂದ್ರೆ ಹೆರಿಗೆ ಬೇನೆಯಲ್ಲಿದ್ದ ದೇವಕಿಗೆ ಸಹಾಯ ಮಾಡಲು ಜೊತೆಯಲ್ಲಿದ್ದ ವಸುದೇವ, ಇವರಿಬ್ಬರೂ ಮಾತ್ರ. ಆ ಸಮಯಕ್ಕೆ ಮಿಂಚು ಬಂದಂತಾಗಿ ಚಮತ್ಕಾರ ನಡೆಯಿತು. ಶಂಖಚಕ್ರ ಗದಾಧಾರಿಯಾಗಿ ಸಾಕ್ಷಾತ್ ಮಹಾವಿಷ್ಣು ವಸುದೇವ ದೇವಕಿಯರಿಗೆ ದರ್ಶನ ಕೊಟ್ಟು, ನೀವು ನನ್ನ ತಂದೆ ತಾಯಿ ಆಗಬೇಕೆಂಬ ಬಯಕೆ ಇಟ್ಟುಕೊಂಡು 3 ಜನ್ಮಗಳಿಂದ ತಪಸ್ಸು ಮಾಡಿದ್ದರ ಫಲ ಈಗ ಫಲಿಸುವ ಕಾಲ ಬಂದಿದೆ. ನಾನು ನಿಮ್ಮ ಮಗನಾಗಿ ಜನ್ಮ ತಾಳಿ ದುಷ್ಟ ಕಂಸನಂತವರನ್ನು ಸಂಹರಿಸಿ ಶಿಷ್ಟರ ರಕ್ಷಣೆ ಮಾಡುತ್ತೇನೆ ಎಂದು ಅಭಯ ನೀಡಿದ. ಮಾತ್ರವಲ್ಲ, ತಂದೆ ವಸುದೇವನಿಗೆ ಹೇಳುತ್ತಾನೆ, ನಾನು ಶಿಶುವಾದ ನಂತರ ನನ್ನನ್ನು ಬುಟ್ಟಿಯಲ್ಲಿಟ್ಟುಕೊಂಡು ಗೋಕುಲದಲ್ಲಿರುವ ನಿನ್ನ ಗೆಳೆಯ ನಂದನ ಮನೆಗೆ ಹೋಗಿ ಯಶೋದೆ ಪಕ್ಕದಲ್ಲಿ ನನ್ನನ್ನು ಮಲಗಿಸಿ ಅವಳಿಗೆ ಹುಟ್ಟಿದ ಹೆಣ್ಣು ಕೂಸನ್ನು ನೀನು ತಂದು ದೇವಕಿಗೆ ಕೊಡು. ನಡುವೆ ಬರುವ ಎಲ್ಲಾ ಕಷ್ಟಗಳನ್ನು ನಾನು ಪರಿಹರಿಸುವೆ. ಮುಂದಿನ ದಾರಿಯೆಲ್ಲ ನಿನಗೆ ಸುಗಮವಾಗುತ್ತದೆ ಎಂದು ಅಂತರ್ಧಾನನಾಗಿ ನಂತರ ಮಗುವಾಗಿ ಕಾಣಿಸಿಕೊಂಡನು.
ಭಗವಂತನ ಅನುಗ್ರಹದಂತೆ ಎಲ್ಲವೂ ಸುಲಭವಾಗಿ ನಡೆಯುತ್ತದೆ. ಮಗುವನ್ನು ಬುಟ್ಟಿಯಲ್ಲಿ ಇಟ್ಟುಕೊಂಡು ಸೆರೆಮನೆಯಿಂದ ಹೊರಗೆ ಹೊರಟರೆ ತನ್ನಿಂದ ತಾನೇ ಬಾಗಿಲುಗಳ ಬೀಗಗಳು ಕಳಚಿ ಬಾಗಿಲು ತೆರೆಯಿತು. ಅಲ್ಲಿ ಎಲ್ಲರೂ ನಿದ್ರಿಸುತ್ತಿದ್ದರು. 7 ದ್ವಾರಗಳನ್ನು ದಾಟಿ ಯಮುನಾ ನದಿ ದಡಕ್ಕೆ ಬಂದು ಪ್ರಾರ್ಥಿಸಿದನು. ಯಮುನೆ ದಾರಿ ಮಾಡಿಕೊಟ್ಟಳು. ಧೋ ಎಂದು ಸುರಿಯುತ್ತಿರುವ ಮಳೆಗೆ ಛತ್ರಿಯಂತೆ ಬಂದ ಆದಿಶೇಷ ತನ್ನ 5 ಹೆಡೆಗಳನ್ನು ಬಿಚ್ಚಿ ಮಗು ನೆನೆಯದಂತೆ ಬರುತ್ತಿದ್ದನು. ಯಮುನೆ ಕೃಷ್ಣನ ಪಾದ ಪೂಜಿಸಿದಳು. ಮುಂದೆ ನನ್ನ ಈ ತೀರದಲ್ಲಿ ಭಗವಂತ ಬಂದು ತನ್ನ ಗೆಳೆಯರೊಡನೆ ಆಡುತ್ತಾನೆ ಎಂಬುದನ್ನು ನೆನಪು ಮಾಡಿಕೊಂಡು ಪುಳಕಿತಗೊಂಡಳು. ಎಲ್ಲೆಡೆಯೂ ಕಾರ್ಗತ್ತಲು ಆವರಿಸಿದೆ. ಭಗವಂತನ ಅನುಗ್ರಹದಿಂದ ವಸುದೇವನಿಗೆ ಮಾತ್ರ ಕೋಟಿ ಸೂರ್ಯ ಸಮಪ್ರಭ ಎನ್ನುವಂತೆ ಪ್ರಕಾಶಮಾನವಾಗಿ ಕಾಣುತ್ತಿತ್ತು. ವಸುದೇವನಿಗೆ ತನ್ನ ಮಗುವನ್ನು ನಂದನ ಮನೆಯಲ್ಲಿ ಬಿಡುವುದಾಗಲೇ ಯಶೋಧ ಹಡೆದ ಕೂಸನ್ನು ತಂದು ಕಂಸನಿಗೆ ಬಲಿಪಶುವಾಗಿ ಕೊಡಲು ಇಷ್ಟವಿರಲಿಲ್ಲ. ತಪ್ಪುಗಳ ಅರಿವಿದ್ದರೂ ಬಹಳ ಕಷ್ಟದಿಂದಲೇ ಮನಸ್ಸಿನಲ್ಲಿ ಭಗವಂತನನ್ನು ಪ್ರಾರ್ಥಿಸುತ್ತಾ ವಸುದೇವನು ಅಂದುಕೊಂಡನು, ಧರ್ಮ ಉಳಿಯಬೇಕು, ಅಧರ್ಮ ಅಳಿಯಬೇಕು, ದುಷ್ಟ ಕಂಸನ ಅಂತ್ಯ ನಿಯತಿಯಂತೆ ನಡೆಯಲೇಬೇಕು. ಈ ಉದ್ದೇಶಕ್ಕಾಗಿ ನಾನು ಈ ಕೆಲಸವನ್ನ ಮಾಡಬೇಕು ಎಂದುಕೊಂಡನು. ಅಂತೆಯೇ ವಸುದೇವನು ಯಾವುದೇ ಮಾತುಕತೆಗಳಿಲ್ಲದೆ ಮೌನವಾಗಿ ತನ್ನ ಮಗುವನ್ನು ಯಶೋದೆ ಪಕ್ಕ ಮಲಗಿಸಿ ಯಶೋದೆಯ ಮಗುವನ್ನು ಬುಟ್ಟಿಯಲ್ಲಿಟ್ಟುಕೊಂಡು ತಂದು ದೇವಕಿಯ ಕೈಗೆ ಕೊಟ್ಟನು. ಮುಂದೆ ಬಲರಾಮ ಕೃಷ್ಣರ ನಾಮಕರಣ, ಕಂಸನಿಗೆ ಕೃಷ್ಣ ಬದುಕಿರುವ ಸುದ್ದಿ ತಿಳಿದು ಕೊಲ್ಲಲು ರಾಕ್ಷಸರನ್ನು ಕಳಿಸುವುದು ಮತ್ತು ಅವರನ್ನು ಕೃಷ್ಣ ಸಂಹಾರ ಮಾಡುವುದು, ಬೆಳೆಯುತ್ತಿದ್ದ ಕೃಷ್ಣ ತನ್ನ ಆಟದ ಜೊತೆ ಪಾಠವನ್ನು ಹೇಳುತ್ತಾ ತನ್ನ ತುಂಟಾಟಗಳಿಂದ ಎಲ್ಲರನ್ನೂ ಬೆರಗುಗೊಳಿಸುತ್ತಾ ಗೆಳೆಯರ ದಂಡನ್ನೇ ಕಟ್ಟಿ ಎಲ್ಲರ ಮನೆಯ ಹಾಲು, ಬೆಣ್ಣೆ, ಮೊಸರುಗಳನ್ನ ಕದ್ದು ಗೆಳೆಯರಿಗೆ, ಪಶುಗಳಿಗೂ ಹಂಚಿ ತಾನು ಗೋಪಿಕೆಯರ ಮನಸ್ಸನ್ನು ಸೆಳೆದಿದ್ದನು. ಮಾವ ಕಂಸನನ್ನು ವಧಿಸಿದ ಶ್ರೀಕೃಷ್ಣ ಲೋಕೋದ್ಧಾರಕನಾದ. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನೀವಿನ್ನೂ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಇತರರಿಗೂ ಶೇರ್ ಮಾಡಿ. ಅಖಂಡ ಭಾರತ ಸನಾತನ ಯುಗ ಆರಂಭ.